ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಮಾಮ್ಸ್ IPL ಇಂದ ಮತ್ತೊಂದು ಬ್ಯಾಡ್ ನ್ಯೂಸ್ ಬರ್ತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ IPL ನ ಪವರ್ ಹಿಟರ್ ಆಗಿರುವಂತ KKR ನ ಪವರ್ ಹಿಟರ್ ಆಂಡ್ರೆ ರಸಲ್ ಅವರು ಬಂದ್ಬಿಟ್ಟು ತಮ್ಮ IPL ನಿಂದ ನಿವೃತ್ತಿಯನ್ನ ತಗೊಂಡಿದ್ದಾರೆ. ಅಂದರೆ ರಿಟೈರ್ಮೆಂಟ್ ಅನ್ನ ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ. ಅಂಡ್ ಹಾಗೆ ಅವರು ಕೂಡ ಹೇಳ್ತಾರೆ, ಅಭಿಮಾನಿಗಳು ನಿಮ್ಮ ಹತ್ರ ಇನ್ನೂ 2-3 ಇಯರ್ಸ್ ಆಡುವ ಸ್ಟ್ರೆಂತ್ ಇದೆ, ನೀವು ಇನ್ನೂ 2-3 ಇಯರ್ಸ್ ಆಡಬೇಕು ಅನ್ನುವ ಮೊದಲೇನೆ ನಾನು ರಿಟೈರ್ಮೆಂಟ್ ಅನ್ನ ತಗೋತೀನಿ. ಯಾಕಪ್ಪ ಅಂದ್ರೆ ಜನರು ನೀವು 2-3 ವರ್ಷಗಳ ಹಿಂದೆನೆ ತಗೊಳ್ಬೇಕಿತ್ತು ಅಂತ ಹೇಳಿದ್ರೆ ಅವಾಗ ಬಹಳ ಹರ್ಟ್ ಆಗುತ್ತೆ. ಹಾಗಾಗಿ ನಾನು ಇವಾಗಲೇ ಈ ನಿರ್ಧಾರವನ್ನು ತೆಗೆದುಕೊಂಡು ಅತ್ಯುತ್ತಮವಾದ ಕೆಲಸ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಹಾಗೆ ನಾನು KKR ಫ್ಯಾಮಿಲಿ ಜೊತೆ ಕಂಟಿನ್ಯೂ ಇರ್ತೀನಿ ಅಂತಂದ್ರೆ ನಾನು ಪವರ್ ಹಿಟರ್ ಕೋಚ್ ಆಗಿ KKRಗೆ ಮತ್ತೆ IPLಗೆ ಬರ್ತೀನಿ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಹಾಗೆ ಇವರು ಬಂದ್ಬಿಟ್ಟು IPL ನ ಜಸ್ಟ್ ಪಾರ್ಟ್ ಆಫ್ ದಿ ಭಾಗ ಆಗಿ ಬರ್ತಾರೆ ಹೊರತು ಹಿಟ್ಟರ್ ಆಗಿ ಅಲ್ಲ. IPL ಅಲ್ಲಿ ಬಂದ್ಬಿಟ್ಟು ಒಂದು ಲೆಜೆನ್ಸಿ ಏನಾದರೂ ಬೆಳ್ಕೊಂಡ್ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನಾನು ಆಡಿದ್ರೆ ಇದೇ ಫ್ರಾಂಚೈಸಿಗೆ ಆಡ್ತೀನಿ, ಇಲ್ಲ ಅಂದ್ರೆ ಆಟನೇ ಆಡೋದಿಲ್ಲ ಅನ್ನೋ ತರ ಎಲ್ಲ ಪ್ಲೇಯರ್ ಕೂಡ ತಮ್ಮ ಮನಸ್ಥಿತಿಯನ್ನ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಡ್ರೇರಸ್ ಅವರು ಹೇಳ್ತಾರೆ, ನಾನು ಆಡಿದ್ರೆ ಇದೇ ತಂಡಕ್ಕೆ ಆಡ್ತೀನಿ, ಇದೇ ಫ್ಯಾಮಿಲಿ ಜೊತೆನೆ ಆಡ್ತೀನಿ, ಬೇರೆ ಒಂದು ಫ್ರಾಂಚೈಸಿಗೆ ಆಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಈ ಸರಿಯ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡ್ತೇನೆ ಕೂಡ. ನನಗೆ ಕೂಡ ತುಂಬಾ ದುಃಖವಾಗಿದೆ ಅಂತೇಳಿ ಅವರು ಆಲ್ರೆಡಿ ಕೂಡ ಹೇಳಿದ್ದಾರೆ. ಆ್ಯಂಡ್ ಇವ್ರು ಹಾಕಿದ್ರೆ ಇನ್ನು ಪಾಪ್ ಡು ಪ್ಲೇಸ್ ಬಂದ್ಬಿಟ್ಟು ಅವರು ಕೂಡ ಜಸ್ಟ್ ಒನ್ ಡೇ ಅವರು ಕೂಡ ತಮ್ಮ ರಿಟೈರ್ಮೆಂಟ್ ಅನ್ನ ಘೋಷಣೆ ಕೂಡ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ IPL ನ ಆಡೋದಿಲ್ಲ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ ಹಾಗೆ ನಾನು ಕಮೆಂಟೇಟರ್ ಆಗಿ ಬಂದು ಕೂಡ ಕೆಲಸ ಮಾಡ್ತೀನಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಡ್ರೇರಸ್ ಅವರು ಬಂದ್ಬಿಟ್ಟು ನಾನು ಪವರ್ ಹಿಟರ್ ನ ಕೋಚ್ ಆಗಿ ಬಂದ್ಬಿಟ್ಟು ಕೆಲಸ ಮಾಡ್ತೇನೆ ಅಂತ ಡ್ರೇರಸ್ ಅವರು ಹೇಳಿದ್ದಾರೆ. ಅವರ ನಿರ್ಧಾರ ಏನೇ ಆಗಿರಲಿ, ಆದರೆ ನೀವು ಅಭಿಮಾನಿಗಳು ಮಾತ್ರ ಇವರಿಬ್ಬರ ರಿಟೈರ್ಮೆಂಟ್ ಇಂದ ತುಂಬಾನೇ ಬೇಜಾರ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಒಂದು ಪ್ಯೂರ್ ಡೈಮಂಡ್ ಆಗಿರುವಂತ ಬ್ಯಾಟಿಂಗ್ ಪವರ್ ಹಿಟರ್ ಆಗಿರುವಂತ ಆಂಡ್ರೆ ರಸಲ್ ಅವ್ರನ್ನ ಮಿಸ್ ಮಾಡಿಕೊಂಡು ಅಭಿಮಾನಿಗಳು ತುಂಬಾ ಶಾಕ್ ನಲ್ಲಿ ಇದ್ದಾರೆ. ಅಂಡ್ ನಾನು ಕೂಡ ತುಂಬಾನೇ ಶಾಕ್ ಆದೆ ಆಂಡ್ರೆ ರಸಲ್ ಅವರ ರಿಟೈರ್ಮೆಂಟ್ ನೋಡ್ಕೊಂಡ್ಬಿಟ್ಟು. ಇವಾಗ ಜಸ್ಟ್ ತಾನೇ 37 ಇಯರ್ ಆಗಿದೆ ಅವ್ರಿಗೆ, ಇನ್ನೂ 3 ಇಯರ್ಸ್ ಆಡಬಹುದಿತ್ತು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ಬೇರೆ ಫ್ರಾಂಚೈಸಿಯಲ್ಲಿ ನೋಡ್ತೀನಿ ಅನ್ಕೊಂಡಿದ್ದೆ, ಆದ್ರೆ ಆ ಆಸೆ IPL ನ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.